ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಿ. ನಾಗೇಗೌಡ್ರೆ ಸ್ವಲ್ಪ ಗಾಡಿ ತೆಗಿತೀರಾ? ಗಾಡಿನಾ? ತೆಗಿತೀನಿ. ಯಾರು? ನಾನು ಬಂದಾಯಿತು. ಯಾರು ಎಲ್ಗೂ ಹೋಗ್ಬೇಕಾದ್ದಿಲ್ಲ. ಪಂಡಿತ್ ಜೊತೆಗೆ ಬಂದಿದ್ದೀನಿ. ಮನೋರ್ಗೆ ಸೀರಿಯಸ್ ಆಗಿದೆ. ಯಾರು ಎಲ್ಲೂ ಹೋಗಂಗಿಲ್ಲ ಅಂತಂದ್ರೆ ಏನರ್ಥ? ಪಾರ್ವತಿ, ನೀನಿನ್ನೂ ಈ ವಿಷಯದಲ್ಲಿ ಚಿಕ್ಕವಳಮ್ಮ, ಅನುಭವ ಕಮ್ಮಿ. ಮೆಡಿಕಲ್ ಎಮರ್ಜೆನ್ಸಿ ಕೇಸ್ ಇದು. ನೀವು ಪಂಡಿತನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ರಾಣಿ ನೋಡಿದ್ದೀರಾ? ನೋಡಿ ಇಲ್ಲಿ ಅರ್ಧ ಗಂಟೆಯಿಂದ ಎಷ್ಟು ನೊಂದು ಹೋಗಿದ್ದಾಳೆ ಅಂತ. ನಾವೆಲ್ಲರೂ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ, ಆಮೇಲೆ ನಿಮ್ಮ ಪಂಡಿತರ ಹತ್ರ ಕೂತ್ಕೊಂಡು ಪುರಾಣ ಕೇಳ್ತೀವಿ. ಎಲ್ಲರೂ ನಡೀರಿ. ಎಂದೂ ಇಲ್ದವನು ಎಲೆ ತೋಟ ಬೆಳೆದು ಒಂದು ಇಲ್ದಂಗೆ ಚಿಗಿಟ್ಕೊಂಡಂತೆ. ಇದು ನಿನ್ನ ವಿಜ್ಞಾನಕ್ಕೂ ಮೀರಿದ ವಿಷಯ. ಒಂದು ನಿಮಿಷ ನನ್ನ ಮಾತು ಕೇಳಿ, ಆಮೇಲೆ ಆಸ್ಪತ್ರೆ ಇತ್ಯಾದಿ ಎಲ್ಲಿಗೆ ಬೇಕಾದ್ರೂ ಹೋಗುವಂತೆ. ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಿದ್ದೀರಪ್ಪ ನೀವು. ಮನುಷ್ಯತ್ವ ಇರೋರು ಯಾರು ಈ ಥರ ಮಾತಾಡಲ್ಲ. ಎಮರ್ಜೆನ್ಸಿ ಕೇಸ್ ಇದು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ಪಾರ್ವತಿ, ದೊಡ್ಡವರು ಏನೋ ಹೇಳ್ತವ್ರೆ, ಕೇಳಮ್ಮ. ಹೆಂಗಿದ್ರು ನನ್ನ ಗಾಡಿ ತೆಗಿಯಕ್ಕೆ 5 ನಿಮಿಷ ಆಗುತ್ತೆ. 5 ನಿಮಿಷದೊಳಗೆ ಅವ್ರು ಏನು ಹೇಳ್ತಾರೆ ಅಂತಾರ ಕೇಳು. ಇರ್ಬದ್ರೇನವ್ರೆ ಹೇಳಿ. ಹಂಗಿದ್ರೆ ಪಂಡಿತನ ಕರ್ಸೋಣ? ಹಾಂ, ಪಂಡಿತರೇ ಬನ್ನಿ. ಪಂಡಿತರೇ, ನಾವು ಅಂದ್ಕೊಂಡಿದ್ದು ನಿಜನಾ? ಹಾಂ, ಎಲ್ಲ ಕಾಣಿಸ್ತಾ ಇದೆ. ಮನೋಗೌಡರು ಅರಿಶಿನ ಶಾಸ್ತ್ರ ಆದಮೇಲೆ ಒಬ್ಬರೇ ಎಲ್ಲಾದರೂ ಹೊರಗಡೆ ಹೋಗಿದ್ರಾ? ಹೌದು, ಅರಿಶಿನ ಶಾಸ್ತ್ರ ಆದಮೇಲೆ ಮನು ಹೊರಗಡೆ ಹೋಗಿದ್ದ. ನಾನೇ ಅವನ ತಡೆದೆ. ಅರಿಶಿನ ಶಾಸ್ತ್ರ ಆದಮೇಲೆ ಹಾಗೆಲ್ಲ ಹೊರಗಡೆ ಹೋಗಬಾರ್ದು ಅಂತ ನಾನೇ ಅವನ ವಾಪಸ್ ಕಳಿಸ್ದೆ. ಇಲ್ಲಿ ಅದೇ ಸಮಸ್ಯೆ ಆಗಿರೋದು. ಅರಿಶಿನದ ನೀರು ಮೈ ಮೇಲೆ ಬಿದ್ದ ಮೇಲೆ ಹೊರಗಡೆ ಒಬ್ಬರೇ ಹೋದರೆ ಗಾಳಿ ಆತ್ಮ ಎಲ್ಲ ಸೆಳೆಯುತ್ತೆ. ಏನೂ ಆಗಲ್ಲ, ಇನ್ನು ಸ್ವಲ್ಪ ಹೊತ್ತಿಗೆ ಸರ್ ಹೋಗ್ತಾನೆ. ನೋಡಿದ್ಯಾ ಪಾರ್ವತಿ, ಇದು ವಿಷಯ. ಗಾಳಿ ಮೈ ಸೋಕಿದಾಗ ಹೀಗೆಲ್ಲ ಆಗುತ್ತೆ. ಇಲ್ಲದೆ ಇದ್ದಿದ್ರೆ ಸ್ಕ್ಯಾನಿಂಗು, ಎಕ್ಸ್ರೇ, ಇಂಜೆಕ್ಷನ್ನು ಅಂತ ಪಾಪ ನಮ್ಮ ಮನುಗೌಡ್ರಿಗೆ ಎಷ್ಟು ಹಿಂಸೆ ಆಗಿರೋದು. ಏನು ನೀವೆಲ್ಲರೂ ಇದನ್ನ ನಂಬ್ತಿದ್ದೀರಾ? ಏನಾಗಿದೆ ನಿಮಗೆಲ್ಲ? ಇವರೇನೋ ಗಾಳಿ ಅಂತಾರೆ, ಆತ್ಮ ಅಂತಾರೆ, ನನಗೊಂದು ಅರ್ಥನೇ ಆಗ್ತಿಲ್ಲ. ಯಾರೀ ಕತೆ ಹೇಳಿದ್ದೀನಲ್ಲ ನಿಮಗೆ? ಪಾರು ಬಿಡ್ತು ಅನ್ನೋ. ನೀನು ಇದನ್ನೆಲ್ಲ ನೋಡಿಲ್ಲ ಆಟೆಯ. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮೂರಲ್ಲಿ ಇಂಥದ್ದು ಸುಮಾರು ನೋಡಿದ್ದೀವಿ. ಕೆಲವೊಬ್ರಿಗೆ ಹೆರಿಗೆ ಆದಮೇಲೆ ಬಾಣಂತಿ ಸನ್ನಿ ಅಂತ ಬರ್ತದೆ. ಇನ್ನು ಕೆಲವ್ರಿಗೆ ಈ ಅಮಾಸೆ ದಿನ ಹೊರ್ಗಡೆ ಹೋಗಿ ಏನಾರ ಬಿದ್ದುಬಿಟ್ರೆ ಈ ಥರನೇ ಗಾಳಿ ಮೆಟ್ಕೊಬಿಡ್ತದೆ. ಅದಕ್ಕೆ ದೊಡ್ಡವ್ರು ಹೇಳೋದು ಅರಿಶಿನ ಶಾಸ್ತ್ರ ಆದಮೇಲೆ ಒಬ್ಬೊಬ್ರು ಎಲ್ಲೂ ಹೋಗಬೇಡಿ ಅಂತ. ನೀನು ನಂಬಿಲ್ಲ ಅಂದ್ರೂ ಇದೇ ಸತ್ಯ. ನಮ್ಮ ಮಾರಿಗುಡಿಲೂ 4-5 ಜನರು ಹಿಂಗೆ ಆಗಿದ್ದು ನಾನು ನೋಡಿವ್ನಿ. ಕೆಲವೊಂದು ವಿಷಯದಲ್ಲಿ ಆಸಕ್ತಿ ಇಲ್ಲ ಅಂದರೂ ಅನುಭವ ಇರೋರ ಮಾತು ಕೇಳಿ ನಂಬೇಕಾಗತ್ತೆ. ನಂಬ್ತೀನಿ.
ಹುಳಿಗೆ ಮೆಣಸಿನ ನಂಟು ಅಂದಂಗೆ ಈ ಓದ್ದವ್ರಿಗೆ ಎಲ್ಲ ತಾವೇ ತಿಳ್ಕೊಂಬಿಟ್ಟಿದ್ದೀವಿ ಅಂತ ಅಹಂಕಾರ ಇರುತ್ತೆ. ಅದನ್ನು ಬಿಟ್ಟು ಜಗತ್ತನ್ನು ನೋಡ್ಬೇಕಮ್ಮ ಪಾರ್ವತಿ. ನೀನು ಕಾಣದೇ ಇರೋ ವಿಷಯ ತುಂಬ ಇದೆ. ಅದ್ರ ಜೊತೆ ಮದುವೆ, ಮಹಾರಾಜರು ಬೇರೆ, ಏನೂ ಆಗಲ್ಲ. ನೆಮ್ಮದಿಯಾಗಿರಿ. ಇನ್ನು ಸ್ವಲ್ಪ ಹೊತ್ತಿಗೆ ಸರೋಗ್ತಾನೆ. ಭಗವಂತ ಇದೆ. ಪಂಡಿತರೇ, ನೀವು ಕಾರ್ ಹತ್ರ ಇರಿ, ನಮ್ಮ ಛತ್ರಿ ಇದ್ದಾನೆ, ನಾನು ಬರ್ತೀನಿ. ಅಂತೂ ಎಲ್ಲ ಸರಿ ಹೋಯ್ತಲ್ಲ ರಾಣಿ, ಇಷ್ಟಕ್ಕೆ ಹೆದರ್ಕೋಬಾರ್ದಮ್ಮ, ಎಲ್ಲ ಸರಿ ಹೋಗುತ್ತೆ. ನನ್ನ ಹೆಂಡತಿ ಸುಶೀಲಿನ ಮದುವೆ ಆದಾಗಲೂ ಹಿಂಗೆ ಆಗಿತ್ತು. ಆಮೇಲೆ ಪಂಡಿತರು ಬಂದಮೇಲೆ ಎಲ್ಲ ಸರಿ ಹೋಯ್ತು. ಬೆಳಿಗ್ಗೆ ಅಷ್ಟೊತ್ತಿಗೆ ನಮ್ಮ ಮನುಗೌಡರು ರಾಜನ ಥರ ಓಡಾಡ್ಕೊಂಡಿರ್ತಾರೆ, ನೋಡ್ತಾ ಇರಿ. ಅಪ್ಪ, ನನಗೊಂದು ಅನುಮಾನ. ಈ ಮನೇಲಿ ಹಿಂಗೆ ಸಮಸ್ಯೆ ನಡೆದಿರುತ್ತೆ. ಪಂಡಿತರನ್ನ ಕರ್ಕೊಂಡೇ ಹೋಗಬೇಕು ಅಂತ ನಿಮ್ಗೇನು ಕನ್ಸು ಬಿದ್ದಿತ್ತಾ? ಅಥವಾ ವಿಷಯ ಮುಂಚೆನೇ ಗೊತ್ತಿತ್ತಾ? ಅದು ಹೇಗೆ ಯಾರೋ ಹೇಳಿ ಕರ್ಸಿರೋ ಥರ ಕರೆಕ್ಟ್ ಟೈಮಿಗೆ ಬಂದ್ರಲ್ಲ? ನಾನು ಎಷ್ಟೊಂದು ಮದುವೆಗಳು ನೋಡಿಲ್ಲ, ಎಷ್ಟೊಂದು ಮದುವೆ ಮಾಡಿಸಿಲ್ಲ. ಎಲ್ಲ ಕಡೆ ಹಿಂಗಾಗೋದು ಸಾಮಾನ್ಯ. ಎಷ್ಟು ವೈಭವವಾಗಿ ಆದಂಥ ಮಹಾರಾಜರ ಮದುವೆ, ಎಷ್ಟು ಜನರು ದೃಷ್ಟಿ ತಾಕಿರ್ಬೋದು. ಹಿಂಗೆ ಯೋಚನೆ ಮಾಡ್ತಿದ್ದಾಗ ಯಾವುದಕ್ಕೂ ಇರಲಿ ಅಂತ ಪಂಡಿತರನ್ನ ಕರೆಸಿದ್ದೆ. ಆಮೇಲೆ ಏನು ಮಾಡೋದಪ್ಪ ಅಂತ ತಡಿಲಾರ್ದೆ ಪಂಡಿತರನ್ನು ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಅಕಸ್ಮಾತ್ ಹಿಂಗೇನಾದರೂ ಆಗಿದ್ದರೆ ಪಂಡಿತರು ಸರಿ ಮಾಡ್ತಾರೆ, ಆಗಿರಲಿಲ್ಲ ಅಂದರೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋದಂಗೆ ಆಗುತ್ತೆ ಅಂತ ಕರ್ಕೊಂಡು ಬಂದಿದ್ದು. ಇಲ್ಲಿ ನೋಡಿದ್ರೆ ಅವ್ರು ಬರೋದಕ್ಕೂ ಇಲ್ಲಿ ಹಿಂಗಾಗಿರೋದಕ್ಕೂ ಒಳ್ಳೆ ತಾಳೆ ಆಗೋಯ್ತು. ಹಂಗಾಗಿ ಎಲ್ಲ ಸರಿ ಹೋಯ್ತು. ಈಗ ನೀನು ಎಲ್ಲ ಸರಿ ಹೋಯ್ತಲ್ಲ, ನಡೀರಿ ನೀವು ಮಲ್ಕೊಳ್ಳಿ. ಇವತ್ತೊಂದು ದಿವಸ ಇವ್ರಿಗೆ ರೆಸ್ಟ್ ಕೊಟ್ಬಿಡೋಣ. ನಡೀರಿ ಮಲ್ಕೊಳ್ಳಿ. ನೀವು ಎಲ್ಲ ಸುಸ್ತು ಓಡಾಡಿರ್ತೀರಿ ಮದುವೆ. ಅಮ್ಮ ಬನ್ನಿ. ರಾಣಿ, ಏನೇ ಸಮಸ್ಯೆ ಇದ್ರೂ ಒಂದು ಕೂಗು ಹಾಕು ಸಾಕು. ಪಾರ್ವತಿ, ಬರ್ತೀನಮ್ಮ. ನಮ್ಮ ಮನೆ ದೀಪ